ಒಂದು 80ಕ್ಕೆ ಬರ್ತಿದ್ದೀವಿ. ಒಂದು 60 ಆದರೂ ಬರ್ತಾವೆ ಮಿನಿಮಮ್. ಯಾವ ಸ್ಕೂಲ್ ನಿಮ್ಮದು? ನಮ್ಮದು CNC. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟು ಇನ್ನೂ ಪ್ಲ್ಯಾನಿಂಗ್ ಇಲ್ಲ. ಹೆಂಗೆ ಹೇಳ್ತಾರೋ ಹಂಗೆ ಮನೇಲಿ. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಣ್ಣ ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಪಾಪ ಕಷ್ಟಪಟ್ಟು ಪಾಠ ಮಾಡಿದ್ದಾರೆ. ಅದ್ರ ತಕ್ಕಂಗೆ ನಾವು ಎಕ್ಸಾಮ್ ಬರ್ತಿದ್ದೀವಿ. ಒಂದು ಒಳ್ಳೆ ಟೀಚಿಂಗ್. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಟೀಚರ್ಸಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅವ್ರು ಪಾಠ ಮಾಡಿದ್ದಾರೆ, ನಾವು ನೆಟ್ಟು ಕೇಳಿಲ್ಲ, ಆದರೂ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾವ ಸ್ಕೂಲು? ವಿದ್ಯಾವಿಕಾಸ್. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀವಿ? ನೆಕ್ಸ್ಟು CA ಮಾಡಬೇಕು ಅಂತ ಇದ್ದೀವಿ. ಈಗ ಹಿಂದಿ ಸಬ್ಜೆಕ್ಟ್ನ ಗ್ರೇಡ್ ಕೊಡ್ತೀವಿ, ಮಾರ್ಕ್ಸ್ ಆ್ಯಡ್ ಮಾಡಲ್ಲ ಅಂತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಿ? ಹಿಂದಿ ಬದಲು ಸೈನ್ಸ್ ಆದರೂ ತೆಗೆದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಹಿಂದಿ ತೆಗಿಬಾರ್ದಾಗಿತ್ತು. ಹಿಂದಿ ತೆಗಿಬಾರ್ದಾಗಿತ್ತು. ನಿಮ್ಮ ಹೆಸರು? ಸಾಯಿರಾಮ್. ಎಕ್ಸಾಮ್ ಅಟೆಂಡ್ ಮಾಡಿದ್ರಾ? ಎಸ್ ಸರ್. ಎಷ್ಟು ಮಾರ್ಕ್ಸ್ ಮಾಡಿದ್ರಿ? 80 ಮಾರ್ಕ್ಸಿಗೆ. ಈಸಿ ಇತ್ತಾ ಟಫ್ ಇತ್ತಾ? ಈಸಿ. ಈಸಿ ಇತ್ತಾ? ಯಾವ ಸ್ಕೂಲು? ಪಾಸಿಟಿವ್. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟು ಕಾಮರ್ಸ್ ತಗೋಬೇಕಂತಿದ್ರು. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ, ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಹಂಗಾಗಿ ಎಕ್ಸಾಮ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿದಿರಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ನಿಮ್ಮ ಹೆಸರು? ನವದೀಪ್ ಕೃಷ್ಣ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದೆ? ಫೇಲ್ ಹಂಗೆ. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡ್ದ? ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದೆ? 80 ಮೇಲೆ ಬರ್ತಾವೆ. ಎಷ್ಟು ಬರ್ಬೋದು? ಒಂದು 80 ಮೇಲೆ ಬರೋದು. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಪಾಠ ಮಾಡಿದ್ದಾರೆ, ಇನ್ನು ಚೆನ್ನಾಗಿ ಪಾಠ ಮಾಡಲಿ ಅಂತ ಭಾವಿಸ್ತೀನಿ. ಯಾವ ಸ್ಕೂಲು? ಮಾಣಕ್ನಹಳ್ಳಿ. ನಿಮ್ಮ ಹೆಸರು? ಮಹೇಶ್. ನೆಕ್ಸ್ಟ್ ITI ಮಾಡೋದು. ಈಸಿ ಇತ್ತಾ ಟಫ್ ಇತ್ತಾ ಪೇಪರ್? ಈಸಿ ಇತ್ತು. ಯಾವ್ದಿತ್ತು ಇವತ್ತು? ಸೋಷಿಯಲ್. ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದೆ? 70 ಮಾರ್ಕ್ಸಿಗೆ. ಪೇಪರ್ ಈಸಿ ಇತ್ತಾ ಟಫ್ ಇತ್ತಾ? ಈಸಿನೇ ಇತ್ತು, ಸ್ವಲ್ಪ ಡಿಫಿಕಲ್ಟಿ ಇತ್ತು. ಒಂದು 2-3 ಕ್ವಶನ್ ಅಷ್ಟೇ, ಬಾಗಿ ಎಲ್ಲ ಈಸಿನೇ ಇತ್ತು. ಯಾವುದಿತ್ತು ಸಬ್ಜೆಕ್ಟ್ ಇವತ್ತು? ಸೋಷಲ್ ಸೈನ್ಸ್. ನಿಮ್ಮ ಟೀಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೀಚರ್ಸ್ ಎಲ್ಲ ಭಾಳ ಇದು ಮಾಡಿಸಿ ಓದಿಸಿದ್ದಾರೆ ನಮಗೆ. ಫುಲ್ ಕಷ್ಟಪಡಿಸಿ ಎಲ್ಲ ಮಾಡಲ್ ಪೇಪರ್ ಎಲ್ಲ ರಿವಿಷನ್ಸ್ ಮಾಡಿಸಿ ಎಲ್ಲ ಮಾಡಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಮೊಹಮ್ಮದ್ ಅಸ್ರಾರ್.